ಇವಾಗ ನಾವು TCCLದು ಆಪರೇಟರ್ದು ಪ್ಯಾಕೇಜ್ ಮಾಡಿಫಿಕೇಶನ್ ಯಾವ ತರ ಮಾಡಬೇಕು ಅನ್ನೋದು ನೋಡೋಣ. ಲಾಗಿನ್ ಇಲ್ಲಿ ಆಪರೇಟರ್ ಲಾಗಿನ್ ಅಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡ್ಕೋಬೇಕು. ಆಪರೇಟರ್ದು ಯೂಸರ್ ಐಡಿ ಪಾಸ್ವರ್ಡ್ ಲಾಗಿನ್ ಆಗಬೇಕು. ಇಲ್ಲಿ ಹೋಮ್ ಪೇಜ್ ಈ ತರ ಡ್ಯಾಶ್ ಬೋರ್ಡ್ ತೋರಿಸುತ್ತೆ. ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಪೇಮೆಂಟ್ ಅನ್ನೋ ಆಪ್ಷನ್ ಇದೆ. ಇಲ್ಲಿ ಮಾಡಿಫೈ ಪ್ಯಾಕೇಜು, ಅಲ್ಕಾಟ್, ಆಡ್ ಆನ್ಸು, ಆಮೇಲೆ ಪ್ಲಾನ್ ಮಾಡಿಫಿಕೇಶನ್ ಈ ತರ ಆಪ್ಷನ್ಸ್ ಇದೆ. ಸೊ ಇಲ್ಲಿ ಪ್ಲಾನ್ ಮಾಡಿಫಿಕೇಶನ್ ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟ್. ಇಲ್ಲಿ ನಮಗೆ ಇಂಡಿವಿಜುವಲ್ SDB ಆಕ್ಟಿವೇಶನ್, ಬಲ್ಕ್ SDB ಆಕ್ಟಿವೇಶನ್. ಬಲ್ಕ್ SDB ಆಕ್ಟಿವೇಶನ್ ನೀವು ಸೆಲೆಕ್ಟ್ ಮಾಡಿದ್ದೆ ಆದ್ರೆ ಅಟ್ ಎ ಟೈಮ್ ನೀವು ಒಂದು ಸತಿ ನಿಮಗೆ ಮಲ್ಟಿಪಲ್ IDs ನೀವು ಆಕ್ಟಿವೇಟ್ ಮಾಡ್ಬೋದು. ಇಲ್ಲಿ ಫಸ್ಟ್ ನೀವು ಬಲ್ಕ್ ಅಲ್ಲಿ ಆಕ್ಟಿವೇಶನ್ ಮಾಡಬೇಕು ಅಂದ್ರೆ ಒಂದು ನಂಬರ್ ಟೈಪ್ ಮಾಡಿದ್ಮೇಲೆ ಮತ್ತೆ ಕಾಮ ಇಡಬೇಕು. ಮತ್ತೆ ನೀವು ಸೆಕೆಂಡ್ ನಂಬರ್ ಟೈಪ್ ಮಾಡಬೇಕಾಗುತ್ತೆ. ಮತ್ತೆ ಕಾಮ, ಮತ್ತೆ ಥರ್ಡ್ ನಂಬರ್. ಸೊ ಈ ತರ ಮಲ್ಟಿಪಲ್ ನಂಬರ್ಸ್ ನೀವು ಅಟ್ ಅ ಟೈಮ್ ಆಕ್ಟಿವೇಟ್ ಮಾಡಬಹುದು. ಸೊ ನೋಡಿ, ನಾವು ಇವಾಗ ಟ್ರಯಲ್ ಆಗಿ ಇವಾಗ 3 ನಂಬರ್ ಟ್ರೈ ಮಾಡ್ತಾ ಇದೀವಿ. ಫಸ್ಟ್ ನಂಬರ್ ಕಾಮ, ಸೆಕೆಂಡ್ ನಂಬರ್ ಮತ್ತೆ ಕಾಮ, ಮತ್ತೆ ಸ್ಪೇಸ್ ಏನು ಕೊಡಬಾರ್ದು. ಸೊ ಕೆಳಗೆ ಬಂದ್ಮೇಲೆ ಇಲ್ಲಿ ನಿಮಗೆ 130 ರೂಪೀಸ್ದು ಬೇಸಿಕ್ ಏನಿದೆ ಆಕ್ಟಿವೇಶನ್ ಮಾಡ್ಕೋಬೇಕು. ಇದನ್ನ ಮೇಲೆ ಟಿಕ್ ಮಾಡಿ ಇಲ್ಲಿ ಆಕ್ಟಿವೇಟ್ ಅಂತ ಕೊಡಬೇಕು. ಈ ತರ ನಿಮಗೆ ಟೋಟಲ್ ಅಮೌಂಟ್ ತೋರಿಸುತ್ತೆ. ಸೊ ಓಕೆ ಕೊಟ್ಮೇಲೆ ಅದು ನಿಮಗೆ ಲೋಡ್ ಆಗುತ್ತೆ. ಸೊ ಇವಾಗ ಆಕ್ಟಿವೇಶನ್ ಆಗಿದೆ. ಸೊ ಇವಾಗ ನಾವೇನು 3 ನಂಬರ್ನ ನಾವು ಇಲ್ಲಿ ಆಕ್ಟಿವೇಶನ್ ಮಾಡಿದೀವಿ. ಇಲ್ಲಿ ಮಾಡಿಫೈ ಪ್ಯಾಕೇಜ್ ಇದೆ ಅಲ್ವಾ, ಇಲ್ಲಿ ಹೋಗ್ಬೇಕು. ಇಲ್ಲಿ ನೋಡಿ ನಾವು ಯಾವ ಪ್ಯಾಕೇಜ್ ಇದರಲ್ಲಿ ಆಕ್ಟಿವ್ ಇದೆ ಅನ್ನೋದು ಚೆಕ್ ಮಾಡ್ಬೋದು. ಸೊ ಇಲ್ಲಿ ಸೆಲೆಕ್ಟ್ ಅಂತ ಸೆಲೆಕ್ಟ್ ಮಾಡಿ ಅವ್ರದ್ದು VC ನಂಬರು, ಇಲ್ಲಿ ಇಂಡಿವಿಜುವಲ್ ನಂಬರ್ ಮಾಡಬೇಕು. ಅಂದ್ರೆ ನಾವು ಇವಾಗ ಆ 130 ರೂಪೀಸ್ದು ಬಲ್ಕ್ ಅಲ್ಲಿ ಆಕ್ಟಿವೇಶನ್ ಮಾಡಿದ್ವಿ. ಇದನ್ನ ಪ್ಯಾಕೇಜ್ ಚೆಕ್ ಮಾಡಬೇಕು ಅಂದ್ರೆ ಸೊ ಇಂಡಿವಿಜುವಲ್ ಆಗಿ ನಾವು ಚೆಕ್ ಮಾಡ್ಬೋದು. ಇವಾಗ ನಾವೇನು 3 ನಂಬರ್ ಮಾಡಿದ್ವಲ್ಲ ಅದರಲ್ಲಿ ಒಂದು ನಂಬರ್ನ ನಾನು ಹಾಕಿ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸರ್ಚ್ ಅಂತ ಕೊಟ್ಮೇಲೆ ಇವಾಗ ನೋಡಿ ಈ ಪ್ಯಾಕೇಜ್, ಈ ನಂಬರ್ನ ನಾವೇನು ಆಕ್ಟಿವೇಟ್ ಮಾಡಿದ್ವಲ್ಲ 130 ರೂಪೀಸು ಪ್ಲಸ್ KCL ಸೂಪರ್ ಅಂತ ಒಂದು ಪ್ಯಾಕ್ ಆಕ್ಟಿವೇಟ್ ಆಗಿದೆ ಆಲ್ರೆಡಿ. ಸೊ ಇವಾಗ ನಮ್ಗೆ KCL ಪ್ಯಾಕೇಜ್ ಬೇಡ. ಇದ್ರ ಬದಲಿಗೆ ನಾವು ಇನ್ನೊಂದು ಬೇರೆ ಲ್ಯಾಂಗ್ವೇಜ್ ಪ್ಯಾಕೇಜ್ನ ಆ್ಯಡ್ ಮಾಡಬೇಕು ಅಂದ್ರೆ ಇಲ್ಲಿ ನಿಮಗೆ ನೋಡಿ ಡಿಆಕ್ಟಿವೇಶನ್ ಅಂತ ಆಪ್ಷನ್ ಇದೆ. ಆಕ್ಟಿವೇಶನ್, ಡಿಆಕ್ಟಿವೇಶನ್ ಸೆಲೆಕ್ಟ್ ಮಾಡಿಕೊಂಡು ನೀವು ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಡಿಆಕ್ಟಿವೇಶನ್, ಇಲ್ಲಿ ನೋಡಿ ಒಂದು 130 ರೂಪೀಸ್ ಇದೆ, ಇಲ್ಲಿ ಒಂದು KCL ಸೂಪರ್. ಇವಾಗ ನಮಗೆ KCL ಸೂಪರ್ ಬೇಡ ಅಂದ್ರೆ ಇದ್ರ ಮೇಲೆ ಟಿಕ್ ಮಾರ್ಕ್ ಮಾಡಿ ಇಲ್ಲಿ ಕೆಳಗಡೆ ಡಿಆಕ್ಟಿವೇಶನ್ ರೀಸನ್, ಯಾವ್ದ್ರ ಸಲುವಾಗಿ ನಾವು ಡಿಆಕ್ಟಿವೇಶನ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಡಿಆಕ್ಟಿವೇಶನ್ ಪ್ಯಾಕೇಜ್ ಚೇಂಜ್ ಅಂತಿದೆ, ಅದನ್ನ ಸೆಲೆಕ್ಟ್ ಮಾಡಿಕೊಂಡು ರಿಮಾರ್ಕ್ ನಾರ್ಮಲ್ ಯಾಕೆ ನಾವು ಮಾಡ್ತಾ ಇದ್ದೀವಿ ಏನೋ ಒಂದು ರಿಮಾರ್ಕ್ ಆಗ್ಬೋದು, ಚೇಂಜ್ ಪ್ಯಾಕೇಜ್, ಇಲ್ಲಿ ಡಿಆಕ್ಟಿವೇಟ್ ಅಂತ ಕೊಡ್ಬೇಕು. ಸೊ ಡಿಆಕ್ಟಿವೇಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ಇದನ್ನೇ ನೀವು ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರೆ ಮತ್ತೆ ಇನ್ನೊಂದ್ಸತಿ ಚೆಕ್ ಮಾಡ್ಬೋದು. VC ನಂಬರು, ಇದು ಮಾಡಿಫೈ ಪ್ಯಾಕೇಜ್ ಅಲ್ಲಿ ನೋಡಿ ಆಪ್ಷನ್ 3106128 ಮತ್ತೆ ನೀವು ಸರ್ಚ್ ಮಾಡಿ ನೋಡಿದ್ರೆ ಅವಾಗ ನಿಮಗೆ 2 ಪ್ಯಾಕೇಜ್ ತೋರಿಸಿದೆ ಅಲ್ವಾ. ಇವಾಗ ನಾವು ಅದರಲ್ಲಿ ಒಂದು ಡಿಆಕ್ಟಿವೇಟ್ ಮಾಡಿದ್ವಿ.
ನಾವು ಡಿಆಕ್ಟಿವೇಟ್ ಮಾಡಿದ್ದು ನಂಬರ್ನ ಒಂದ್ಸತಿ ನಾನು ಚೆಕ್ ಮಾಡ್ತೀನಿ. ಇಲ್ಲಿ ಇವಾಗ ನೋಡಿ ನೀವು ಪ್ಯಾಕೇಜ್ ಅದು ಡಿಆಕ್ಟಿವೇಟ್ ಆಗಿದೆ ಒಂದು. ಸೊ ಇವಾಗ ಒಂದೇ ಪ್ಯಾಕೇಜ್ ತೋರಿಸ್ತಾ ಇದೆ. ಸೊ ಇವಾಗ ನಾವು ಯಾವ್ದನ್ನ ನಾವು ಆ್ಯಡ್ ಆನ್ ಮಾಡಬೇಕು, ಸಪೋಸ್ ನಾವು ಒಂದು ತೆಲುಗು ಪ್ಯಾಕೇಜ್ನ ಆ್ಯಡ್ ಆನ್ ಮಾಡಬೇಕು ಅಂದ್ರೆ ನಾವು ಆಲ್ರೆಡಿ ಕನ್ನಡ ಪ್ಯಾಕೇಜ್ನ ಡಿಆಕ್ಟಿವೇಟ್ ಮಾಡಿದ್ವಿ. ಬೇಸಿಕ್ 130 ಮಾತ್ರ ಇವಾಗ ಉಳಿದಿದೆ. ಸೊ ಇದು ಅಡಿಷನಲ್ ಪ್ಯಾಕೇಜ್ ನಾವು ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಆಲ್ಕಾಟರ್ ಆ್ಯಡ್ ಆನ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಇಂಡಿವಿಜುವಲ್ STB ಆಕ್ಟಿವೇಶನ್ ಮತ್ತೆ ಅದು VC ನೀವು ಇದರಲ್ಲಿ ಬಲ್ಕ್ ಮಾಡ್ಬೋದು. ಸೊ ನಾವು ಒಂದು ನಂಬರ್ನ ಯಾವ್ದು ಇವಾಗ ನಾವು ಕನ್ನಡ ಪ್ಯಾಕೇಜ್ನ ಡಿಆಕ್ಟಿವೇಟ್ ಮಾಡಿದ್ವಲ್ಲ, ಸೊ ಅದೇ ಸೆಟಪ್ ಬಾಕ್ಸ್ಗೆ ಇವಾಗ ನಾವು ತೆಲುಗು ಪ್ಯಾಕೇಜ್ನ ಯಾವ ಥರ ಮಾಡಿಫಿಕೇಶನ್ ಮತ್ತೆ ಮಾಡೋಣ. ಬಾಕ್ಸ್ ಸರ್ಚ್ ಕೊಡಿ. ಸೊ ಇಲ್ಲಿ ನೋಡಿ ಮೇಲೆ ಅಂತೂ ನಮಗೆ ಆಕ್ಟಿವ್ ಪ್ಯಾಕೇಜ್ ಇದಿದೆ. ಸೊ ಅಡಿಷನಲ್ ಪ್ಯಾಕೇಜ್ ನೀವು ಬಂದಾಗ ಇಲ್ಲಿ ನೋಡಿ ಕೆಳಗಡೆ ಅಲ್ಕಾಟೆ ಆ್ಯಡ್ ಆನ್ಸು ಬ್ರಾಡ್ಕಾಸ್ಟರ್ ಪ್ಯಾಕೇಜ್, ಇಲ್ಲಿ ಆ್ಯಡ್ ಆನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಪ್ಯಾಕೇಜಸ್ ತೋರಿಸುತ್ತೆ. ಇಲ್ಲಿ ನೋಡಿ KCL ತೆಲುಗು 165 ರೂಪೀಸ್ ಇದೆ, 74 ಚಾನಲ್ಸು. ಅದೇ KCL ತೆಲುಗು HD ಅಂದರೆ 262 ರೂಪೀಸ್ ಇದೆ. ಇವಾಗ ನಾವು ಇಲ್ಲಿ 165 ಆಕ್ಟಿವ್ ಮಾಡ್ಬೇಕಂದ್ರೆ ಇದ್ರ ಮೇಲೆ ಟಿಕ್ ಮಾರ್ಕ್ ಮಾಡಿ ಆಕ್ಟಿವೇಟ್ ಅಂತ ಕೊಡಿ. ನಿಮ್ಮ ಬಿಲ್ ತೋರಿಸುತ್ತೆ, ಓಕೆ ಕೊಡಿ. ಸೊ ಇಲ್ಲಿ ನೋಡಿ ಸರ್ವಿಸ್ ಆ್ಯಡೆಡ್ ಸಕ್ಸಸ್ಫುಲಿ. ಸೊ ಇವಾಗ ಈ ಬಾಕ್ಸ್ಗೆ ನಾವು ಯಾವ ಪ್ಯಾಕೇಜ್ ಮತ್ತೆ ಒಂದ್ಸತಿ ಕನ್ಫರ್ಮ್ ಚೆಕ್ ಮಾಡ್ಕೋಬೇಕಂದ್ರೆ ಸೇಮ್ ಮಾಡಿಫೈ ಪ್ಯಾಕೇಜು ಹೋಗ್ಬೇಕು. ಫಸ್ಟು ಬಾಕ್ಸನ್ನು VC ನಂಬರ್ ಸೆಲೆಕ್ಟ್ ಮಾಡಿಕೊಂಡು ಆ ಬಾಕ್ಸ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಸರ್ಚ್ ಕೊಟ್ಟಾಗ ನಿಮಗೆ ಆ ಬಾಕ್ಸ್ಗೆ ಯಾವ್ಯಾವ ಪ್ಯಾಕೇಜ್ ಆ್ಯಡ್ ಆಗಿದಾವೆ ಅನ್ನೋ ತೋರಿಸುತ್ತೆ. ಇಲ್ಲಿ ನೋಡಿ ಮೊದಲು KCL ಅದು ಸೂಪರ್ ಪ್ಯಾಕ್ ಅಂತಿತ್ತು, ಅದನ್ನ ನಾವು ಡಿಆಕ್ಟಿವೇಟ್ ಮಾಡಿ ಇವಾಗ ತೆಲುಗು ಆಕ್ಟಿವೇಟ್ ಮಾಡಿದ್ವಿ. ಸೊ ಇವೆರಡು ಪ್ಯಾಕೇಜ್ ಇವಾಗ ಈ ಬಾಕ್ಸ್ ನಂಬರ್ ಮೇಲೆ ಆಕ್ಟಿವ್ ಇದಾವೆ. ಸೊ ಇದು ಪ್ರೊಸೀಜರ್. ಮತ್ತೆ ಇನ್ನೊಂದ್ಸತಿ ಜಸ್ಟ್ ನಿಮಗೆ ಒಂದು ನೀವು ಚೇಂಜ್ ಮಾಡ್ಬೇಕಂದ್ರೆ ಫಸ್ಟ್ ಡ್ಯಾಶ್ ಬೋರ್ಡಲ್ಲಿ ಪೇಮೆಂಟ್ಸ್ ಆಪ್ಷನ್ ಬರಬೇಕು. ಥರ್ಡ್ ಒನ್ ಪ್ಲಾನ್ ಮಾಡಿಫಿಕೇಶನ್ ತಗೋಬೇಕು. ಇಲ್ಲಿ ಬಲ್ಕ್ STB ಆಕ್ಟಿವೇಶನ್ ತಗೊಂಡು ಸೀರಿಯಲ್ ನಂಬರ್ ಹಾಕ್ಬಿಟ್ಟು ನೀವು ಒಂದು ನಂಬರ್ ಆದಮೇಲೆ ಕಾಮ ಕೊಟ್ಟು ಸೆಕೆಂಡ್ ನಂಬರ್ ಮತ್ತೆ ಕಾಮ ಮತ್ತೆ ಥರ್ಡ್ ನಂಬರ್ ಮಾಡಿದ್ಮೇಲೆ ಕೆಳಗಡೆ ನೀವು ಇದನ್ನ 130 ಸೆಲೆಕ್ಟ್ ಮಾಡಿ ಆಕ್ಟಿವೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ಯಾವ ಬಾಕ್ಸ್ಗಳಿಗೆ 130 ಆಕ್ಟಿವೇಟ್ ಮಾಡಿದ್ದೀರಾ ಅದನ್ನ ಇಲ್ಲಿ ಮಾಡಿಫೈ ಪ್ಯಾಕೇಜ್ ಬಂದು ಚೆಕ್ ಮಾಡ್ಕೋಬೇಕು. ಸೊ ಇಲ್ಲಿ ಸೆಲೆಕ್ಟ್ ಅಂತ ಕೊಟ್ಟು VC ನಂಬರ್ ಮತ್ತೆ ಅದರ ನಂಬರ್ ಎಂಟ್ರಿ ಮಾಡಿ ಸರ್ಚ್ ಮಾಡಿದರೆ ನಿಮ್ಗೆ ಇಲ್ಲಿ ಪ್ಯಾಕೇಜ್ ಇದು ಬರುತ್ತೆ. ಇಲ್ಲಿ ಡಿಆಕ್ಟಿವೇಶನ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಟಿಕ್ ಮಾಡ್ಬೋದು. ಸೊ ಫೈನಲ್ ಅದು ಡಿಆಕ್ಟಿವೇಟ್ ಆದಮೇಲೆ ಅಡಿಷನಲ್ ಮತ್ತೆ ಇಲ್ಲಿ ಮಾಡಿಫೈ ಪ್ಯಾಕೇಜ್ ಕೆಳಗಡೆ ಆ್ಯಡ್ ಆನ್ಸ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ನೀವು ಮತ್ತೆ ಅದನ್ನ VC ನಂಬರ್ ಸೆಲೆಕ್ಟ್ ಮಾಡಿ ಸರ್ಚ್ ಕೊಟ್ಟು ಸೊ ಕೆಳಗಡೆ ನೀವೇನಿದೆ ನಾನು ಆಲ್ರೆಡಿ ಈ ವಿಡಿಯೋನಲ್ಲಿ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿ ಆ ಥರ ನಿಮ್ಗೆ ಯಾವ ಪ್ಯಾಕೇಜ್ ಬೇಕಂದ್ರೆ ಆ ಪ್ಯಾಕೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು.